ಇದ್ದೇವೆ ಕುಂಬ್ಳೆಗೆ. ಎಂತ ಗೊತ್ತುಂಟಾ, ಇವತ್ತು 4 ಮಂದಿ ನಾವು ಎಷ್ಟು ನೆಗಡಿದ್ದೇವೆ ಅಂತ ಹೇಳಿದ್ರಿ. ನೋಡಿ ಗೈಸ್, ಇದು ಸಿರಿಯ ಕೆರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುತ್ತು ಸಂಸಾರ ವ್ಲಾಗ್ಸ್. ಚಿನ್ನು ಡ್ಯಾಡಿ ಆಯ್ತಾ ಆಲ್ರೆಡಿ? ನಾನು ನೈಲ್ ಪಾಲಿಶ್ ಹಾಕ್ತಿದ್ದೇನೆ, ಆಯ್ತಾ? ಸ್ವಲ್ಪ ಎಂತ ಮಾಡುದು ಶಮ್ಮಿ? ನೈಲ್ ಪಾಲಿಶ್ ಹಾಕುದು. ಯೋ ಸರ್ಕಸ್ ಮಾಡ್ತಿದ್ದಿ. ನಿಲ್ಲು ನಾನು ಹಾಕ್ತೇನೆ. ಬೇಡ, ನಾನು ಹಾಕ್ತೇನೆ. ನಿಲ್ಲು ನೀನು ಸರ್ಕಸ್ ಮಾಡ್ಬೇಡಿ. ನೀನು ವಾಪಸ್ ಈಗ ನಿಂಗೆ ಮುಂಚೆ ಹಾಕೊಂಡಿದ್ದೆ, ಗೊತ್ತು ನಿಂಗೆ ನೆನಪುಂಟಾ? ಯಾವಾಗ? ಮುಂಚೆ ನಾನು ಹಾಕ್ತಿದ್ದೆ ನಿಂಗೆ. ಯಾವಾಗ ಹೇಳು? ಪ್ರೆಗ್ನೆಂಟ್ ಇರುವಾಗ, ಇಬ್ಬರ ಮಕ್ಕಳ ಪ್ರೆಗ್ನೆಂಟ್ ಇರುವಾಗಲ್ಲ. ಇದು ನೈಲ್ ಪಾಲಿಶ್ ಹಾಕ್ತಾ ಇದ್ದೀನಿ. ನಿಮ್ಮ ಐಡಿಯಾ ಒಳ್ಳೆದುಂಟು. ನಾನು ಆಗದಿಂದ ಬಗ್ಗಿಕೊಂಡು ಅವ ಸೊಂಟ ಇತ್ತ. ನಾವು ಅವಧಿ ಹೇಳು, ಸೊಂಟದ ವಿಷಯ ಬೇಡೋ ಶಿಷ್ಯ. ಆಯ್ತು, ಆಚೆ ಕಲ್ತ ಹಾಕಿದ್ರಾ? ಹೊರಗೆ ಬಂದಿದ್ರಾ? ಒಂದು ವರ್ಷದ ಆಯ್ತು. ನಿಮ್ಗೆ ಎಕ್ಸ್ಪೀರಿಯನ್ಸ್ ಉಂಟಲ್ಲ ಅಲ್ಲ? ನಮ್ಮ ಪೊಲೀಸ್ ಆಫೀಸರ್ ನೋಡಿ ನೈಲ್ ಪಾಲಿಶ್ ಹಾಕೋದು ಚಂದ ಆಗ್ತಿದ್ದಾರೆ. ಚಂದ ಆಯ್ತಾ? ಹೊರಗೆಲ್ಲ ಬರೋದು ಬೇಡ. ಇನ್ನೆಷ್ಟು ಫಾಸ್ಟ್ ಹಾಕಿದ್ದೀರಿ. ನಾವಾಗಿಲ್ಲ, ಪೊಲೀಸ್ನವ್ರು ನೋಡಿದ್ರೆ ಹಾಗೆ ಫಾಸ್ಟ್ ಅಲ್ಲ. ಥ್ಯಾಂಕ್ ಯು ಡಿಯರ್. ಹಾಯ್ ಫ್ರೆಂಡ್ಸ್, ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ವಿಶೇಷ ಏನಂತ ಹೇಳಿದರೆ, ನಾವು ಇವತ್ತೆಲ್ಲರೂ ಕೂಡ ನನ್ನ ಹಸ್ಬೆಂಡಿನ ಊರಿಗೆ ಹೋಗ್ತಿದ್ದೇವೆ, ಕುಂಬ್ಳೆ. ಅಲ್ಲಿ ಜಾತ್ರೆ, ವರ್ಷದ ಜಾತ್ರೆ ಉಂಟು. ಶ್ರೀ ಕಣಿಪುರ ಶ್ರೀ ಗೋಪಾಲಕೃಷ್ಣ ಸನ್ನಿಧಿಯಲ್ಲಿ ಜಾತ್ರೆ ಇವತ್ತಿನಿಂದ ನಾಡ್ದು 18 ತಾರೀಕು ತನಕ ಉಂಟು. ಎಲ್ಲರೂ ಹೊರಡಿದ್ದೇವೆ. ನೋಡೋ ಏನೆಲ್ಲ ಆಗ್ತದೆ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ವಿಡಿಯೋಸ್ ಎಲ್ಲ ಮಾಡ್ತೇವೆ ಫ್ರೆಂಡ್ಸ್. ಮತ್ತೇನಾದ್ರೂ ನಾವು ದೇವರ ದರ್ಶನ ಮಾಡ್ತೇವೆ, ಆಗ ನಿಮಗೆ ಸಹ ಒಂದು ಅಲ್ಲಿದೆಲ್ಲ ವಿಡಿಯೋಸ್ ಹಾಕ್ತೇವೆ. ನಿಮಗೆ ವಿಡಿಯೋಸ್ ಎಲ್ಲ ಮಾಡಿ 17ನೇ ತಾರೀಕಿಗೆ ಕುಂಬ್ಳೆ ಬೆಡಿ ಅಂತ ಹೇಳ್ತಾರೆ. ಎಲ್ಲ ಊರಲ್ಲಿ ಫೇಮಸ್ ಕುಂಬ್ಳೆ ಬೆಡಿ ಅಂತ ಹೇಳಿದ್ರೆ, ಕೇರಳದಲ್ಲಿ 3ನೇ ಪ್ಲೇಸಲ್ಲಿ ಉಂಟು ಕುಂಬ್ಳೆ ಅಂತೇಳಿ. ಕುಂಬ್ಳೆ ಬೆಡಿ ಹೇಳಿದ್ರೆ 3ನೇ ಪ್ಲೇಸಲ್ಲಿ ಉಂಟು. ಫಸ್ಟ್ ತ್ರಿಶೂರ್, 2ನೇದು ಪಾಲೆಕ್ಕೊಂಡು, 3ನೇದು ಕುಂಬ್ಳೆ ಬೆಡಿ ಹೇಳಿದ್ರೆ ಭಾರಿ ಫೇಮಸ್ ಬೆಡಿ. ಎಲ್ಲ ಮಂಗಳೂರಿಂದ ಎಲ್ಲರೂ ಬರ್ತಾರೆ, ಎಲ್ಲ ಊರುಗಳಿಂದ ಬರ್ತಾರೆ. ಆಚೆ ಪುತ್ತೂರು, ಮಂಗಳೂರು, ಸುಳ್ಯ ಎಲ್ಲ 17 ತಾರೀಕಿಗೆ ರಾತ್ರಿ. ಹಾಗೆಲ್ಲ ನಾವು ಈಗ ಹೊರಟಿದ್ದೇವೆ ಫ್ಯಾಮಿಲಿ ಸಮೇತ. ಅಲ್ಲಿಗೆ ನಾವು ಹೋಗಿ ಬರ್ತೇವೆ ಫ್ರೆಂಡ್ಸ್. ನಾವು ಹೋಗ್ತಾ ಇದ್ದೇವೆ ಕುಂಬ್ಳೆಗೆ. ಸ್ವಲ್ಪ ಗ್ಯಾರೇಜಲ್ಲಿ ಹೋಗ್ಲಿಕ್ಕಿತ್ತು, ಹಾಗೆ ಲಾಂಗ್ ಹೋಗುದಲ್ಲ, ಸ್ವಲ್ಪ ನಮ್ಮ ಕಾರನ್ನು ಚೆಕಪ್ ಮಾಡಿಸ್ಲಿಕ್ಕಿತ್ತು. ಕಾರಿಗೆ ಚೆಕಪ್, ಬ್ಲಡ್ ಟೆಸ್ಟ್, BP ಉಂಟಾ, ಶುಗರ್ ಉಂಟಾ, ಟೆಸ್ಟ್ ಮಾಡ್ಲಿಕ್ಕಿತ್ತು. ಕಾರಿಗೆ ಹೇಳು, ಟೆಸ್ಟ್ ಮಾಡ್ಬೇಕಲ್ಲ ನಾನು ಕೂಡ. ಹಾಗೆ BP ಈಗ ಹೋಗ್ಬೇಕಲ್ಲ ಅದಕ್ಕೆ. ಈಗ ಕೊಂಡೋಣ ಬಂತು, ಕೊಂಡೋಣ ದೇವಸ್ಥಾನ ಬಂತು. BP ಇತ್ತಂದೆ ಚಿನ್ನ ನೋಡಿ ಹೇಳುದು. ಕೊಂಡಾಣ ದೇವಸ್ಥಾನ ಇಲ್ಲಿ ನೋಡಿ, ಕಾಣ್ತದ? ಹಸಿರು ಗಾಜಿನ ಬಳ್ಳಿಗಳು. ಪೇಪರ್ ಮಿಲ್. ಸಾರಿ ಉಡುವಾಗ ಕುಪ್ಪಿ ಬಳೆ ಹಾಕುದು ನನಗೆ ತುಂಬಾ ಇಷ್ಟ. ಹಾಗೆ ಇವರಿಗೆ ಕುಪ್ಪಿ ಬಳೆ ಎಲ್ಲ ಹಾಕ್ಬೇಕು. ಎಂತ ಗೊತ್ತುಂಟಾ, ಇವತ್ತು 4 ಮಂದಿ ನಾವು ಎಷ್ಟು ನೆಗಡಿದ್ದೇವೆ ಅಂತ ಹೇಳಿದ್ರಿ. ಅಷ್ಟು ನೆಗಡಿ ಸಾಕಾಗಿ ಹೋಯ್ತು. ಯಾಕೆ ಗೊತ್ತುಂಟಾ, ನಾವಿದ ಕಾಮಿಡಿ ವಿಡಿಯೋ ನೋಡಿದ್ದು ಬೆಳಿಗ್ಗೆ ಒಂದು 11 ಗಂಟೆಗೆ. ಎಲ್ಲರೂ ಸಹ 4 ಮಂದಿ ಕೂತ್ಕೊಂಡು ಕಾಮಿಡಿ ವಿಡಿಯೋ ನೋಡಿದೆವು. ಎಷ್ಟು ನೆಗಡಿದ್ದೇವೆ ಅಂತ ಹೇಳಿದ್ರೆ, ಅಯ್ಯೋ ನನಗೆ ಸಾಕಾಗಿ ಹೋಯ್ತು. ನೆಗಡಿ ಈಗ ಎನರ್ಜಿ ಇಲ್ಲ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ. ಕಾಮಿಡಿ ವಿಡಿಯೋಸ್ ಅಲ್ಲಿ ಎಷ್ಟು ಖುಷಿ ಆಗ್ತದೆ ಅಲ್ಲ ರೀ? ಇವರೇ ಹೇಳುದು ಕಾಮಿಡಿ ವಿಡಿಯೋ ನೋಡುವಾಗ. ನನಗೆ ವಿಡಿಯೋಕ್ಕಿಂತ ಜಾಸ್ತಿ ನಿನ್ನನ್ನು ನೋಡುವಾಗ ತುಂಬಾ ಅಂದ್ರೆ ನನಗೆ ತುಂಬಾ ಇಷ್ಟ ಕಾಮಿಡಿ ವಿಡಿಯೋ ಅಂತೇಳಿ. ಕಾಮಿಡಿ ಒಳ್ಳೆ ಸೂಪರ್ ಇತ್ತು ಕಾಮಿಡಿ. ಮತ್ತೆ ನಮ್ಮ ಮನೇಲಿ ಸಹ ಒಂದು ಕಾಮಿಡಿ ಆಯ್ತು. ಇವಳು ನಾಗಡುದು ನೋಡಿ, ನಾವು 4 ಜನ ಇವಳನ್ನು ನೋಡ್ಕೊಂಡು ಕಾಮಿಡಿಯನ್ನು ನೋಡ್ತಿದ್ದು ಬಿಟ್ಟೆವು. 3 ಜನ ಹಾಗೆ ಅದೊಂದು ಕಾಮಿಡಿ ಆಗಿದೆ ನಮಗೆ. ಕಾಮಿಡಿ ವಿಡಿಯೋಸ್ ಎಲ್ಲ ಮಾಡ್ತಾರಲ್ಲ, ಅವರಿಗೆ ಎಷ್ಟು ಒಳ್ಳೆ ಪ್ರತಿಭೆ ಇರ್ತದೆ. ಅವರಿಗೆಲ್ಲ ಸಪೋರ್ಟ್ ಮಾಡಿ ಆಯ್ತಾ, ಸಪೋರ್ಟ್ ಮಾಡಿ. ಒಂದು ಒಳ್ಳೆಯ ಪ್ರತಿಭೆ ಅಲ್ಲ. ತಲಪಾಡಿ
ಆಗಿದೆಯಲ್ಲ ಹಾಗೆ ಇನ್ನೇನು ಜಾತ್ರೆ ತಿರುಗ್ಲಿಕ್ಕೆ ಹೋಗುದು ಹೋದೆಲ್ಲ ಆಗಿದೆಲ್ಲ ದೇವರಿಗೆ ಕೈ ಮುಗಿದು ಸಂತೆಲ್ಲ ತಿರುಗಿ ಸಂತೆಲ್ಲ ಬೇಕಂತೆ ಸಂತೆ ತಿರುಗಲಿಕ್ಕೆ. ಅಂತೆಲ್ಲ ನೋಡುದಿಲ್ಲಪ್ಪ ನಾವು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಮೊದಲೆಲ್ಲ ಇತ್ತು, ಮತ್ತೆ ಈಗೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ಈ ದೂರದಿಂದ ನೋಡ್ತೀವಿ. ಮತ್ತೆ ಈಗ ಮಕ್ಕಳೆಲ್ಲ ದೊಡ್ಡದಾಗಿದ್ದಾರಲ್ಲ ಹಾಗೆ. ಮತ್ತೆಲ್ಲ ನಮ್ಮ ಶಾಪಲ್ಲಿ ಉಂಟು ಫ್ಯಾನ್ಸಿ ಚಪ್ಪಲ್, ಬ್ಯಾಗ್, ಮತ್ತೆಂತ ಇನ್ನೆಂತ ಬೇಕು ಅಲ್ಲ. ಆಟದ ಸಾಮಾನು ಅದ್ರಿಂದ ನನಗೆ ಕೀ ಕೊಟ್ಟು ಓಡುದು, ಅದು ನಿಮಗೆ ಕೀ ಕೊಟ್ಟುಕೊಂಡು ಬಿಡುದು, ಅದು ಹೋಗ್ತಾ ಇರ್ತದೆ ಸೀ ಅಂತ ಇಲ್ಲ ಕಟ 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 ಮಾಡ್ತಾ ಇರ್ತದೆ. ನಾಡ್ದು ಕುಂಬ್ಳೆ ಬೆಡಿ ಉಂಟು 17. ನೀವೆಲ್ಲರೂ ಬರ್ಬೇಕಾಯ್ತಾ? 17ನೇ ತಾರೀಕಿಗೆ ನೈಟ್ ಭಾರಿ ಗೌಜಿ ಅದು. ಅದು ಬೆಡಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇವರು ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ ಡ್ರೈವಿಂಗ್ ಮಾಡ್ತಾ ಇರುವಾಗಲಿ. ಕ್ಯಾಮರಾ ನೋಡ್ಬೇಡಿ, ಬೆಡಿ ಅಂದ್ರೆ ಅಂತ ಹೇಳಿ ಕುಂಬ್ಳೆ ಬೆಡಿ. ವಾಟ್ ಈಸ್ ಮೀನ್ ಬೈ ಕುಂಬ್ಳೆ ಬೆಡಿ? ಬೇಟಿ ಹೇಳಿದ್ರೆ ಪಟಾಕಿ ಅಷ್ಟೇ, ಮೀನಿಗೆ ಆಯ್ತು ಮುಗಿಯುದು. ಒಂದು ವಾಕ್ಯದ ಉತ್ತರ ನಿಮಗೆ 7-8 ವಾಕ್ಯ ಬೇಕಿದ್ರೆ ಹೇಳಿ. ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕಿಲ್ಲ. ಇದು ದೊಡ್ಡ ಎಕ್ಸಾಮ್ ಅಲ್ಲ ಹಾಗೆ. ನಾಳೆ ಹೇಳ್ತೇನೆ, ಒಂದು ಬೆಡಿ ಅಂದ್ರೆ ಒಂದು ಪಟಾಕಿ. ಎಲ್ಲ ಮನೆ ನಡುಗ್ತದಂತ ಹೇಳ್ತೀರಿ ಬೆಡಿಯಲ್ಲಿ. ಲಾಸ್ಟಿಗೆ ಮಾಲೆ ಪಟಾಕಿ ಉಂಟು. ಫಸ್ಟಿಗೆಲ್ಲ ಬಿಡ್ತಾರೆ ಕಲರ್ ಬೆಡಿ ಬಿಡ್ತಾರೆ, ಆಮೇಲೆ ಮಾಲೆ ಪಟಾಕಿ ಇಡೀ ಸಿಟಿಯನ್ನು ಹಂದಡಿಸಿ ಬಿಡ್ತದೆ. ಅಷ್ಟು ಸೌಂಡ್, ನೆಲೆಲ್ಲ ನಡುಗುತ್ತದೆ ಅದರಲ್ಲಿ. ಮತ್ತೆ ಆ ಮಾಲೆ ಪಟಾಕಿ ಕೊಡುವಾಗ ಮೇಲೆ ಸಹ ಕಲರ್ ಪಟಾಕಿ ಹೊಡಿತದೆ ಅದರೊಟ್ಟಿಗೆ, ಅದರಲ್ಲಿ ಕಟ್ಟಿರ್ತಾರೆ. ಅದು ಬಾಕಿದ್ದ ಸ್ಪಾಟಿನಾಗಲ್ಲ, ದೊಡ್ಡ ಸ್ಪಾಟ್ ಅದು ಪವರ್ಫುಲ್ ಸ್ಪಾಟ್. ಪುತ್ತೂರಲ್ಲೆಲ್ಲ ಆಗ್ತಲ್ಲ ಆ ರೀತಿ. ಅದರಿಂದ ಜಾಸ್ತಿ ಪಟಾಕಿ ಇಲ್ಲಿ ಬೆಡಿ ಇಲ್ಲಿ ಉಂಟು ಕುಂಬ್ಳೆಯಲ್ಲಿ ಹಾಗೆ. ಮತ್ತೆ ಮೊದಲೆಲ್ಲ ಆರ್ಕೆಸ್ಟ್ರಾ ಎಲ್ಲ ಇತ್ತು, ಆರ್ಕೆಸ್ಟ್ರಾ ಎಲ್ಲ ಇತ್ತಲ್ಲ ಮೊದಲೆಲ್ಲ. ಈಗ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಅದು ಈಗೆಲ್ಲ ಏನಿಲ್ಲ. ಈಗ 12 ಗಂಟೆ ಒಳಗೆ ಎಲ್ಲ ಮುಗಿಬೇಕು. 10 ಗಂಟೆಗೆ ಬೆಡಿ ಕಟ್ಟಾಗಿ ಬರ್ತದೆ ದೇವರು. ಆಮೇಲೆ 10 ಗಂಟೆಯಿಂದ 12 ಗಂಟೆ ತನಕ ಬೆಡಿ ಶುರು. 12 ಗಂಟೆಗೆ ಲಾಸ್ಟಾಗಿ ದೇವರು ವಾಪಸ್ ಹೋಗ್ತದೆ, ಅಲ್ಲಿಗೆ ಮುಕ್ತಾಯ ಆಯಿತು. ಆಮೇಲೆ ಮರುದಿವಸ ಜಳಕ. ಇವತ್ತು ಕೊಡಿ ಇರಲಿಕ್ಕೆ, ನಾಳೆ ಸಣ್ಣ ದೀಪ, ಆಮೇಲೆ ನಾಡ್ದು ಲಕ್ಷದೀಪ, ಆಮೇಲೆ ಬೆಡಿ, ಕುಂಬಳೆ ಬೆಡಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಫುಲ್ ರಶ್ ಇರ್ತದೆ ಇಡೀ ದೇವಸ್ಥಾನ. ಮಧುರಿಗೆ ಆ ದೇವಸ್ಥಾನಕ್ಕೆ ಮಾಯಿಪಾಡಿ ಅರಸರು ಮೇಯ್ನ್ ಎಲ್ಲ ಮುಕ್ತೇಶ್ವರ ಅವರ ಇದರಲ್ಲಿ 4 ದೇವಸ್ಥಾನ ಉಂಟು. ಅಡೂರು, ಮಧೂರು, ಕಾವು, ಕಣಿಪುರ ಅಂತ. ಅಡೂರು ಅಂತ ಹೇಳಿದ್ರೆ ನಮ್ಮ ಸುಳ್ಯಕ್ಕೆ ಹೋಗೋ ಸಿಗ್ತದೆ. ಸುಳ್ಯ ಅಲ್ಲಿ ಗಾಳಿಮುಖ ಆಗಿ ಹೋಗ್ಬೇಕು ಅಡೂರು. ಮಧೂರು ಹೇಳಿದ್ರೆ ಮಧೂರು ಮಹಾಗಣಪತಿ, ಎಲ್ರಿಗೂ ಗೊತ್ತಿರುವಂಥದ್ದೇ. ಕಾವು ಹೇಳಿದ್ರೆ ಮುಜಂಗಾವು ಅಂತ ಉಂಟು. ನಮ್ಮ ಕುಂಬ್ಳೆಯಿಂದ ನಾಯ್ಕಾಪಿಯಿಂದ ಲೆಫ್ಟಿಗೆ ಹೋಗ್ಬೇಕು, ಒಂದು 2 ಕಿಲೋಮೀಟರ್ ಉಂಟು, ಅದು ಮುಜಂಗಾವು. ಅಲ್ಲಿ ಒಂದು ಕೆರೆ ಉಂಟು. ಆ ಕೆರೆಯಲ್ಲಿ ಒಂದು ಅಮಾವಾಸ್ಯೆ ದಿವಸ ಹುರುಳಿ ಮತ್ತು ಬೆಳ್ತಿ ಅಕ್ಕಿಯನ್ನು ಕೆರೆಯ ಸುತ್ತ ಹಾಕಿ ಸ್ನಾನ ಮಾಡಿದರೆ ಮೈಯಲ್ಲಿ ಉಣ್ಣಿ ಎಲ್ಲ ಇರ್ತದಲ್ಲ, ಅದೆಲ್ಲ ಕಲೆ ಅದೆಲ್ಲ ಹೋಗ್ಕೊಂಡುಂಟು. ಜನ ತುಂಬ ಬರ್ತಾರೆ ಆ ದಿವಸ, ಅಮಾವಾಸ್ಯೆ ದಿವಸ. ಆಮೇಲೆ ಕಣಿಪುರ ಹೇಳಿದರೆ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವರು ನಮ್ಮದು. ಈಗ ಮೊದಲಿಗೆ ನಮ್ಮಲ್ಲಿ ಜಾತ್ರೆ ಆಗ್ತದೆ, ಆಮೇಲೆ ಲಾಸ್ಟ್ ಮುಜಂಗಾವಿನಲ್ಲಿ ಆಗ್ತದೆ. ಮತ್ತೆ ನಮಗೆ ಮೊದಲಿಗೆ ಈಗ ಆಂಜನೇಯ ದೇವಸ್ಥಾನ ಸಿಗ್ತದಲ್ಲ, ಅದು ನಮ್ಮ ಜಾತಿಯ ದೇವಸ್ಥಾನ. ಆಂಜನೇಯ ಮತ್ತು ಮಲ್ಲಿಕಾರ್ಜುನ ಫಸ್ಟಿಗೆ ಸಿಗುವುದಲ್ಲಿ ಕುಂಬ್ಳೆಗೆ ಹೋಗುವಾಗ. ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ಕೋಟೆ ವೀರಾಂಜನೇಯ ದೇವಸ್ಥಾನ. ಅಲ್ಲಿ ನಮ್ಮ ಕೋಟೆ ಉಂಟು, ಬೇಕಲ್ ಫೋರ್ಟ್ ಉಂಟು, ಹಾಗೆ ಇಲ್ಲಿ ಸಹ ಉಂಟು. ಕೇಳಿದ್ರಲ್ವ ಫ್ರೆಂಡ್ಸ್, ಹೇಗೆ ಅವರು ಅದರ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡಿ. ಇದು 10 to 15 words, I mean sentence. ಎಷ್ಟು? ಓಕೆ 10-15 ವಾಕ್ಯದ ಉತ್ತರ. ಓಕೆ. ಮತ್ತೆ ನೀನೇನು ಜಾಸ್ತಿ ಫಾಸ್ಟ್ ಪೋಯರಪ್ಪ ಇದೇ ಬಂಡ ಫುಲ್ಲು ರೋಡ ಒಂದು ಮಂಚ. There was once a day that I would pray for you. I'd go and misbehave just so you'd notice too. Sneaking looks up and down from across the room. And damn, what a hell of a view. I feel good, you look great, I like you, I can't wait
Our first time, our first date. You're so fine, I'm so late. You sip wine, I drink straight. Don't waste time to my place. I feel my heart erase. So catch me if I ಬಡ ಬಡ ಜಂಕ್ಷನ್ ಅಲ್ಲ ಜಂಕ್ಷನ್ ಅಲ್ಲ ಉಪ್ಪಳ here praying that this night's gonna last. You got it all on tap, I'm loving your vibe, always have your back. We like all the same tracks, listen all night in the sheets all black. Said I'm falling fast, don't remember life before you, that's fact. I feel good, you look great, I like you. ನೀವೇ ಬೇಕಿದ್ರೆ ಹೇಳಿ ಆಯ್ತಾ ನಿಮಗೆ ನಾನು ಕೊಡ್ತೇನೆ. ಮತ್ತೆ ರೆಸಿಪಿ ಮಾತ್ರ ಕೊಡುದಿಲ್ಲ, ಇದನ್ನು ತರಿಸಿ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಮಾಡ್ತೇನೆ. ರೆಸಿಪಿ ನಾನು ಕೊಡುದಿಲ್ಲ, ಅದೆಲ್ಲ ಸೀಕ್ರೆಟ್. ನೋಡಿ ಗೈಸ್, ಇದು ಸಿರಿಯ ಕೆರೆ ಹೊಳೆ, ಸಾರಿ. ಇದು ನೋಡಿ ಆರಿಕಾಡಿಯ ಮಲ್ಲಿಕಾರ್ಜುನ ದೇವಸ್ಥಾನ. There was once a day that I would pray for you. I'd go and misbehave just so you know. ನೋಡಿ ಫ್ರೆಂಡ್ಸ್, ಈಗ ನಾವು ಕುಂಬ್ಳೆಗೆ ಎಂಟ್ರಿ ಆದೆವು. Damn, what a hell of a view. I feel good, you look great, I like you, I can't wait. Our first time, our first date. You're so fine, I'm so late. You sip wine, I drink straight. Don't waste time to my place. I feel my heart erase. So catch me if I fall. ಈ ವಿಡಿಯೋದ ಮುಂದಿನ ಭಾಗ ಇದೆ ಫ್ರೆಂಡ್ಸ್. ಮುಂದಿನ ಭಾಗದಲ್ಲಿ ನಿಮಗೆ ದೇವರ ದರ್ಶನವನ್ನು ಪಡೆಯಬಹುದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸಬರು ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಕ್ಕೆ ವೇಟ್ ಮಾಡಿ. ಓಕೆ, ಬಾಯ್ ಬಾಯ್.